ಈ BTS ಬಸ್ಸಲ್ಲಿ ರನ್ನಿಂಗ್ ಅಲ್ಲಿ ಹತ್ತಿ ಕಾಲೆಲ್ಲ ಸೋತಾಯ್ತಪ್ಪ. ಕ್ರಿಯೇಟಿವಿಟಿ ತೋರಿಸು ಅಂದಲ್ಲ, ಈಗ ತೋರಿಸ್ತು ನೋಡು. ಅಯ್ಯಯ್ಯೋ ಅಯ್ಯಯ್ಯೋ ಸರ್, ತಲೆ ಏನ್ ಬಿದ್ದಿತ್ತು ಅಂತ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಅದಕ್ಕೆ ಜೋಬಲ್ ದುಡ್ಡಿಕ್ಕಿದೆ ಸರ್. ಇಲ್ಲಿ ಯಾರೋ ಕಳ್ಳನ್ ಮಗ ಹೊಡೆದ್ಬಿಟ್ಟವ್ರೆ ಸರ್. ಡ್ರೈವರ್, ಗಾಡಿ ನಿಲ್ಸಪ್ಪ. ಪಾಪ ಚಿಕ್ಕುಂಡ್ ಯಾರೋ ದುಡ್ಡು ಪಿಟ್ ಪಾಕೆಟ್ ಮಾಡ್ಬಿಟ್ಟ. ನಿಲ್ಸಪ್ಪ. ಯಾವ ದುಡ್ಡು ಕದ್ದಿದ್ರು ಸರಿ, ಪಾಪ ಚಿಕ್ಕ ಹುಡುಗಿಂದು ದುಡ್ಡು ಕೊಟ್ಬಿಡ್ರಲ್ಲ, ಇಲ್ಲಾಂದ್ರೆ ಪಕ್ಕದಲ್ಲಿ ಸ್ಟೇಷನ್ ಇದೆ, ಒಬ್ಬೊಬ್ಬನ ಹಾಕಿ ಕೊಟ್ಬಿಡ್ತೀನಿ ಅಷ್ಟೇ. ಸರ್, ನನಗೆ ಯಾಕೋ ಆ ಮನ್ಸಿನ ಮೇಲೆ ಡೌಟು ಸರ್. ಯಾರ ಮೇಲೆ? ನಿನ್ ಮೇಲೆ. ನನ್ ಮೇಲ? ಎಷ್ಟಿತ್ತಪ್ಪ ದುಡ್ಡು? 7,500 ರೂಪಾಯಿ ಇತ್ತು ಸರ್. 1,000 6 ನೋಟು, 500 3 ನೋಟ್ ಇತ್ತು ಸರ್. ಅಯ್ಯೋ, ಏನ್ ನನಗೆ ಹಾಕೊಟ್ಬಿಟ್ಟ? ಫಸ್ಟ್ ನನ್ನ ದುಡ್ಡು ಕರೆಕ್ಟ್ ಆಗಿದೆ ನೋಡ್ಕೋಬೇಕು. ಅಯ್ಯೋ, ಹೋಟ್ಲ್ ದುಡ್ಡು ಕಂಡ್ರ, ನನ್ ದುಡ್ಡು ಯಾಕೆ ಎನಿಸ್ತಾ ಇದ್ರ? 1,600, 503 ಕರೆಕ್ಟ್ ಆಗಿದೆ. ಮಗನೇ ಆಟ ಆಡ್ತೀಯ ನೀನು? ನಂದ ದುಡ್ಡು. ಯಾರ್ ದುಡ್ಡು? ಪಾಪ ಆ ಹುಡುಗನ ದುಡ್ಡು ಕದ್ಬಿಟ್ಟು ಆಟ ಆಡ್ತೀಯ. ಅವ್ನು ಯಾವ್ದೋ ಹಳೆ ದುಶ್ಮನ್ ಇಟ್ಕೊಂಡು ನಾನು ಹಾಕೊಡ್ತಾವನ್ರೋ. ಒಂದೇ ಒಂದ್ಸಲ ಅವ್ನ ಮುಖನ ನನ್ ತೋರ್ಸ್ರ. ಬೇಡಣ್ಣ, ಅವನಿಗೆ ನನ್ನ ಮುಖ ತೋರಿಸ್ಬಿಟ್ರೆ ಅವನ ಜೊತೆಗಾರನೆಲ್ಲ ಕರ್ಕೊಂಬಂದು ನನ್ನ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತಾರೆ. ಅಯ್ಯೋ ನನ್ನ ಮಗನ ಈಗ ಮಾಡ್ತೀಯ? ಸಂಬಳ ಕೇಳಿದ್ರೆ ಕ್ರಿಯೇಟಿವಿಟಿ ತೋರಿಸೋದಿಯಲ್ಲ, ತಿನ್ನು. ಯಾರು ಇವರೆಲ್ಲ? ನನ್ ದುಡ್ಡು ಎನ್ಸಿದ್ದಕ್ಕೆ ನನಗೆ ಹೊಡೆದ ದುಡ್ಡೆಲ್ಲ ಕಿತ್ಕೊಂಡ್ರಲ್ಲಪ್ಪ. ನನ್ನ ಮಗ ಕರೆಕ್ಟಾಗಿ 7,500 ನನ್ ದುಡ್ಡು ಮನೆ ಗುಣಿಸ್ಬಿಟ್ಟಾನಲ್ಲ. ಅಯ್ಯೋ, ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಕಾಂಬಿನೇಷನಲ್ಲಿ ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ಇನ್ನೂ ಬಂದಿಲ್ವಲ್ಲ. ಬಂದ ಇನ್ ಬೆವರಿಳಿಸೋದೆ. ಉಪ್ಪು ಖಾರನೇ ತಿನ್ನಲ್ವಾ? ಈ ಕಡೆ ನೋಡೋದೇ ಇಲ್ಲ ಅಂತಾನೆ. ಮರ್ಯಾದೆ ಏನೂ ಇಲ್ಲ ಇವಳಿಗೆ. ಕನಸಲ್ ಕಂಡ್ ಬಾವಿನ ರಾತ್ರಿನೇ ಹುಡ್ಕೋ ವಯಸ್ಸಲ್ಲಿ ಇವನೇನ್ ಮೊಂಡ್ ಬಿದ್ದೋದಂಗಿದ್ದಾನೆ. ಶಾರದಮ್ಮ, ನಮಸ್ಕಾರ. ಬನ್ನಿ. ನಿನ್ನ ಮಗ ಮನೆಯಲ್ಲಿದ್ದಾನೇನಮ್ಮ? ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾನೆ. ಅಲ್ಲಮ್ಮ, 3 ತಿಂಗಳಿಂದ ನಾನು ಬಾಡಿಗೆ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೇಳ್ದಾಗೆಲ್ಲ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇದ್ದಾನೆ. ನೋಡಮ್ಮ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಇಷ್ಟು ದಿವಸ ನಿಮ್ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ನೋಡಮ್ಮ, ಕರೆಕ್ಟಾಗಿ ಇನ್ ಮುಂದೆ ಬಾಡಿಗೆ ಕೊಡಂಗಿದ್ರೆ ಇರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ.
ನೋಡಮ್ಮ, ನಾಳೆ ಲಾಸ್ಟ್ ಡೇಟು. ಫೀಸ್ ಕಟ್ಟಿದ್ರೆ ಎಕ್ಸಾಮ್ ಬರಿಬಹುದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಅರೇಂಜ್ ಮಾಡಿ. ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂದ್ಯಲ್ಲ, ತಗೋ. ಥ್ಯಾಂಕ್ ಯು. ನಿನ್ ಬೈಕ್ ಎಲ್ಲಿ? ಗ್ಯಾರೇಜಲ್ಲಿದೆ. ಹಾ, ಮತ್ತಿದು? ಇದು ನನ್ನ ಫ್ರೆಂಡ್ದು. ಚಿಚಿ, ಇದು ನಿಂಗೆ ಚೆನ್ನಾಗಿಲ್ಲ. ಓಕೆ, ಬಾಯ್. ಅವ್ವ, ಹೋಗ್ಬರ್ತೀನಿ. ರವಿ, ಮನೆ ಓನರ್ ಬಂದಿದ್ದ. ಬಾಡಿಗೆ ಕೊಡಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ದ. ಮನೇಲಿ ಸ್ವಲ್ಪ ರೇಷನ್ನು ಇಲ್ಲ, ಬಾಡಿಗೆನೂ ಕಟ್ಟಿಲ್ವಲ್ಲೋ. ಏನಾಯ್ತು ನಿನಗೆ? ಇತ್ತೀಚೆಗೆ ಮನೆಗೂ ಸರಿಯಾಗಿ ಬರ್ತಾ ಇಲ್ಲ. ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ಬಾಡಿಗೆ ತಾನೆ ಕಟ್ತೀನಿ ಬಿಡು. ಏನೇ ಮಾಡಿದ್ರು ನಿನ್ ಮಗ ಒಳ್ಳೇದಕ್ಕೆ ತಾನೇ ಮಾಡೋದು. ಸರಿ, ಬರಲಾ? ಹುಷಾರೋ. ರವಿ, ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಹೇಳ್ತೀನಿ. ಮೊದ್ಲು ಆ ಮಾಡು. ಡಬಲ್ ಸ್ವೀಟ್ ಕೊಡ್ತಾ ಇರೋದ್ ನೋಡಿದ್ರೆ ಖುಷಿಯವ್ರಿಗೇನೋ ಡಬಲ್ ಖುಷಿನೇ ಆಗಿರ್ಬೇಕು. ಎಸ್, ಒಂದ್ ಸ್ವೀಟು ಪಾಸ್ ಆಗಿದ್ದಕ್ಕೆ, ಇನ್ನೊಂದು ಕೆಲ್ಸ ಸಿಕ್ಕಿದ್ದಕ್ಕೆ. ಹೌದಾ? ಅಂತೂ ನಿಮ್ ತಂದೆ ಆಸೆ ನೆರವೇರಿಸ್ಬಿಟ್ರಿ. ಅದಕ್ ಮೂಲ ಕಾರಣ ನೀನೇ ತಾನೆ. ಕಷ್ಟ ಕಾಲದಲ್ಲಿ ನೀನ್ ನಮ್ ಕೈ ಹಿಡಿದೇ ಹೋಗಿದ್ದಿದ್ರೆ ಈ ಖುಷಿಯಾಗಿ ಇರ್ತಾ ಇರ್ಲಿಲ್ಲ. ನನ್ ಸಹಾಯಕ್ಕಿಂತ ನಿನ್ನ ಶ್ರಮನೇ ಮುಖ್ಯ. ನೀನ್ ಕಷ್ಟಪಟ್ಟು ಓದಿದಕ್ಕೆ ತಾನೆ ಆ ದೇವರು ಪ್ರತಿಫಲ ಕೊಟ್ಟಿದ್ದು. ಅಂದ್ಹಾಗೆ ಈ ವಿಷಯ ಅಮ್ಮನ್ಗೆ ಹೇಳಿದ್ಯಾ ತಾನೆ? ಹೇಳ್ಬೇಕು. ನನ್ ಖುಷಿಗೆ ಮೊದಲನೇ ಕಾರಣ ನೀನೇ ಅಲ್ವಾ, ಅದಕ್ಕೆ ಮೊದ್ಲು ನಿನಗೆ ಹೇಳ್ಬೇಕು ಅಂತ ಬಂದೆ. ಈ ಸ್ವೀಟ್ ಎಲ್ರಿಗೂ ಕೊಟ್ಬಿಡು. ಸರಿ, ಬರ್ತೀನಿ. ಸರಿ. ಅಂತೂ ನೀನ್ ಪಟ್ಟ ಶ್ರಮಕ್ಕೆ ಪ್ರತಿಫಲನೂ ಸಿಕ್ತು, ನಿನ್ ಅರ್ಕೆನೂ ತೀರ್ತು. ಮತ್ತಿನ್ನೇನು, ನಿನ್ ಪ್ರೀತಿ ವಿಷಯನ ಅವಳಿಗೆ ಹೇಳಿ ಆದಷ್ಟು ಬೇಗ ನಮ್ಗೆ ಮದ್ವೆ ಊಟ ಹಾಕ್ಸು. ಅವಳನ್ನ ಒಪ್ಕೋತಾಳಲ್ವಾ? ಒಪ್ಕೋತಾಳ, ಒಪ್ಕೊಳ್ಳೇಬೇಕು ಅಲ್ವೋ? ನೀನ್ ಅವಳಿಗೋಸ್ಕರ ಏನೆಲ್ಲ ಮಾಡಿದೀಯ, ಎಷ್ಟೆಲ್ಲ ಕಷ್ಟಪಟ್ಟಿದೀಯ. ಇವತ್ ನೀನ್ ಖುಷಿಯಾಗಿರೋ ಕಾರಣನೇ ನಿನ್ನ ಶ್ರಮ. ಆ ಒಂದು ಕೃತಜ್ಞತೆಗೋಸ್ಕರನಾದ್ರೂ ಅವಳು ಒಪ್ಕೊಳ್ಳೇಬೇಕು, ಒಪ್ಕೋತಾಳೆ. ಹಂಗಂತೀಯ? ಅಷ್ಟಕ್ಕೂ ನಿನ್ನಲ್ಲಿ ಏನ್ ಕಡಿಮೆ ಆಗಿದೆಯೋ? ನಿನ್ನಂತ ಹುಡುಗನ್ ಪಡೆಯೋದಕ್ಕೆ ಅವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೋಡು, ಧೈರ್ಯಂ ಸರ್ವತ್ತ ಸಾಧನಂ ಅಂತಾರೆ. ನಿನ್ ಪ್ರೀತಿನ ಖುಷಿ ಹತ್ರ ಹೋಗಿ ಹೇಳು. ಖಂಡಿತ ಅವಳು ನಿರಾಶೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸರಿ, ಆದಷ್ಟು ಬೇಗ ಹೇಳ್ತೀನಿ ಕಣೋ. ಖುಷಿ, ನೈಸ್ ನೇಮ್. ಥ್ಯಾಂಕ್ ಯು. ನೈಸ್. ಯುವರ್ ಅಪಾಯಿಂಟೆಡ್. ಥ್ಯಾಂಕ್ ಯು. ನಾಳೆನೇ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಖುಷಿ ನನ್ನ ಪ್ರೀತಿನ ಒಪ್ಕೋತಾಳಲ್ವಾ? ಖುಷಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂದ್ರೆ ಈ ಕಡಲೆಕಾಯಿ ಬೀಜ ಆ ಗುಂಡಿಲ್ ಬಿದ್ದೇ ಬೀಳುತ್ತೆ. ಅವಳು ಒಪ್ಕೊಳ್ದೇ ಇದ್ರೆ ಛೇ, ಅವಳನ್ನ ಒಪ್ಕೊಂಡೇ ಒಪ್ಕೋತಾಳೆ. ನನಗೆ ಚೆನ್ನಾಗಿ ಗೊತ್ತು. ಇದು ಬಿದ್ದೇ ಬೀಳುತ್ತೆ. ರವಿ, ಓ ನೀನಾ? ಒಂಟಿಯಾಗಿ ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆ ಹೋಲ್ಗೆ ಈ ಬೀಜನ ಹಿಂಗ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯಾ?
ಏನ್ ಕೈನ ನನ್ನ ಮೂಡೆಲ್ಲ ಹಾಳು ಮಾಡಲ್ಲ. ಥು. ಅಯ್ಯೋ ಹಾಯ್ ಸರ್. ಆಫೀಸಿಗೆ ತಾನೆ? ಯಾ, ಬನ್ನಿ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಬರ್ತೀನಿ. ಸಂಕೋಚ ಪಟ್ಕೋಬೇಡಿ, ಆಫೀಸಲ್ಲಿ ಮಾತ್ರ ನಿಮ್ಮ ಬಾಸು. ಇಲ್ಲಲ್ಲ, ಬನ್ನಿ. ಆಂಟಿ ಆಂಟಿ, ಯಾರು? ನಾನು ರಮ್ಯಾ. ಅವರಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಂಟಿ ಮನೇಲಿಲ್ಲ. ಹೇಗೂ ಮಂಚ ಬೇರೆ ರೆಡಿಯಾಗಿದೆ, ಬೆವರಿಳಿಸ್ಬೋದು. ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನ್ ಹಂಗ್ ನೋಡ್ತಾ ಇದೀಯಾ? ಬೇಡ ಬೇಡ, ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ಚುಚ್ಚಿಬಿಡ್ತೀನಿ, ಹತ್ರ ಬರ್ಬೇಡ. ನೀನ್ ಚುಚ್ಚಿದ್ರೆ ಬೇಡ ಅಂತೀನ? ಚುಚ್ಚು ರವಿ, ಚುಚ್ಚು. ಅಯ್ಯೋ ನಿನ್ನ ಅಲ್ಲಿ ನೋಡು, ಆ ಫೋಟೋದಲ್ಲಿರೋ ಇವನೇ ತಾನೆ. ಗೊತ್ತಾಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡವನೇ. ಏನ್ರಪ್ಪ ಎಲ್ರು ನನ್ನ ಮುಖಾನೇ ದುರ್ಗುಟ್ಕೊಂಡು ನೋಡ್ತಾ ಇದೀರಾ? ನನ್ನ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಾ ಇದೆಯಾ? ಯಾಕೋ ನನ್ನ ಮುಖನೇ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲೇ? ನಾನೇನು ಸೂಪರ್ ಸ್ಟಾರ? ನನ್ನ ಮುಖನೇ ನೋಡ್ತಾವನೆ. ನಂತರನೇ ಒಂದಲ್ಲಪ್ಪ. ಅಪ್ಪ ಡ್ರೈವರ್, ಗಾಡಿ ಸ್ವಲ್ಪ ಬ್ಯಾಗ್ ಮಾಡ್ತಾ ಬಂದಿದ್ದೀನಿ, ಅರ್ಜೆಂಟಲ್ಲಿ ತೊಗೊಂಬರ್ತೀನಿ. ನನ್ನ ಮಗನೇ ನನಗೆ ಹೊಡ್ತೀಯಾ? ಏನಯ್ಯೋ ಈ ನಡುವೆ ಡೈಲಿ ತರ್ಮಿನೇಟ್ಗಳು ಬೀಳ್ತಾವೆ. ಯಾವ್ದಾದ್ರು ದೇವ್ರಿಗೆ ಆರ್ಕೆ ಕೊಡೋದನ್ನ ಮಿಸ್ ಮಾಡ್ಬಿಟ್ನಾ? ಅವನ್ ಬೇರೆ ಯಾವನ ನಂತರನೇ ಒಂದಲ್ಲಪ್ಪ. ಯಾವನಾದ್ರೂ ಬೇಕು ಅಂತ ಮಾಡ್ತಾವನ? ಅಯ್ಯೋ,
ಹಲೋ, ಖುಷಿ, ಇವತ್ತು ಸಂಜೆ ನಮ್ಮ ಮನೇಲಿ ಪಾರ್ಟಿ ಇದೆ, ಮಿಸ್ ಮಾಡದೆ ಬರ್ಬೇಕು ನೀವು. ಬರ್ತೀನಿ ಸರ್. ನೀವು ನಕ್ಕಾಗ ನಿಮ್ ಕೆನ್ನೆ ಮೇಲೆ ಬೀಳೋ ಆ ಗುಳಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರವಿ, ಓ ಮೈ ಗಾಡ್, ಇಷ್ಟು ಮಳೆಲಿ ಯಾಕೆ ನೆನ್ಕೊಂಡ್ ಬಂದಿದ್ಯಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬಾ ಕೂತ್ಕೋ, ಮಳೆ ನಿಂತ್ಮೇಲೆ ಬಂದಿದ್ರೆ ಆಗ್ತಾ ಇತ್ತು. ಪೂರ್ತಿ ನೆಂದೋಗಿದ್ಯಾ. ಪಾ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಮಳೆಲ್ ನೆಂತ್ಕೊಂಡ್ ಬರೋ ಅಷ್ಟು ಅರ್ಜೆಂಟ್ ಏನಿತ್ತು? ಬುದ್ಧಿನೇ ಇಲ್ಲ. ಇರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಬರ್ಸ್ಕೋ. ಅಮ್ಮ ಎಲ್ಲಿ ಹೋದ್ರು? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ನನ್ನ ಪ್ರೀತಿನ ಖುಷಿಗೆ ಹೇಳ್ಕೊಳ್ಳೋದಿಕ್ಕೆ ಆ ದೇವರೇ ಈ ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ಸುತ್ತೆ. ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ತಗೋ, ನಾನು ನನ್ನ ಕೈಯಾರ ಮಾಡಿರೋ ಸ್ಪೆಷಲ್ ಕಾಫಿ. ಟೇಸ್ಟ್ ಮಾಡು, ಕಳ್ದೋಗ್ಬಿಡ್ತ್ಯಾ. ಬಿಸಿ ಕಾಫಿ ರೆಡಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅದು ಅದೇನಂದ್ರೆ ಅದೇ ಯಾವುದು? ಕಮ್ ಆನ್, ಟೆಲ್ ಮೀ. ನಾನು ಓ, ಇದಾ ನಿನ್ ಪ್ರಾಬ್ಲಮ್ಮು? ಇದಕ್ಕೂ ನನ್ನ ಹತ್ರ ಸೂಪರ್ ಐಡಿಯಾ ಇದೆ. ಕಾಫಿ ಕುಡಿತಾ ಇರೋ, 1 ನಿಮಿಷ ಬರ್ತೀನಿ. ಓಕೆ? ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಈ ಹಾಳಾದ ಸೀನ್ ಬಂದು ಎಲ್ಲ ಹಾಳು ಮಾಡ್ಬಿಡ್ತು. ನಾ ಹೇಳಿದ್ನಲ್ಲ, ಇಲ್ಲಿ ನೋಡು, ನಿನ್ ನೆಗಡಿ ಹೋಗಕ್ಕೆ ಸೂಪರ್ ಹೋಮ್ ರೆಮಿಡಿ ರೆಡಿ. ಒಂದೇ 1 ನಿಮಿಷದಲ್ಲಿ ನಿನ್ ನೆಗಡಿ ಎಲ್ಲ ಫಿನಿಶ್. ಸಖತ್ತ ಕೆಲಸ ಮಾಡುತ್ತೆ. ಕಮ್. ಓಕೆ, ಆವಿ ಎಳ್ಕೊತಾ ಇರು, ಟವಲ್ ತೆಗಿಬೇಡ, ಸ್ವಲ್ಪ ಬಿಸಿ ಆಗತ್ತೆ. ಓಕೆ? ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರೋ ಖುಷಿ ನನ್ನ ಪ್ರೀತಿನ ಒಪ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗೇನೇ ಆಗಲಿ ಹೇಳೇ ಬೇಡ. ಅಮ್ಮ ಯಾವಾಗ ಬಂದ್ರಿ? ನೀನ್ ಶೀತಕ್ಕೆ ಶಾಖ ತಗೋಬೇಕಾದ್ರೇನೆ ಬಂದೆ. ಇವಾಗ ಹೇಗಿದೆ? ಪರವಾಗಿಲ್ಲಮ್ಮ. ಸರಿ, ನಾನು ಬರ್ತೀನಮ್ಮ. ಏನ್ ಗುರ್ರಾಯಿಸ್ತೀಯ? ಗುರ್ರಾಯಿಸಿದ್ರೆ ಗುಂಬಿಡ್ತೀನಿ. ಅವತ್ತು ಮಂಗನ್ ತರ ಆಡಿ ಮಗುನ ಕಾಪಾಡಿ ಕಿಂಗ್ ಆಗ್ಬಿಟ್ಟೆ ಅಲ್ಲ. ಇವತ್ತು ಈ ಕಿಂಗನ ಮಂಗನ ಮಾಡಿ ಮೂಟೆ ಕಟ್ತೀವಲ್ಲ. ದಮ್ಮಿದ್ರೆ ಬಚಾವಾಗ. ಕಾಡಿನ ಕಿರುಬನ್ ಜೊತೆ ಬೆಳೆದಿರೋ ಕುರುಬಾ ನಾನು. ಕುರುಬಾ ಕೆಳದ್ರೆ ಕಿರುಬನ್ಗೂ ಸವಾಲ್ ಹಾಕ್ತಾನೆ. ಅಂತದ್ರಲ್ಲಿ ನೀವೆಲ್ಲ ಯಾವ ಲೆಕ್ಕ ಬಂದ್ರು? ಅದೆಷ್ಟು ಜನ ಬರ್ತೀರಾ? ಬಂದ್ರು.
ನಮ್ಮ ಸಂಸ್ಕಾರ. ಕೈ ಎತ್ತಿದ್ರೆ ಸಂಹಾರ, 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 ಅಮ್ಮ ಯಾವಾಗ ಬಂದ್ರಿ? ಯಾವ್ದು ಬಸ್ ರನ್ನಿಂಗ್ ಲಕ್ಕಿ ಅತಿ ಅಭ್ಯಾಸ ಆಗಿದೆ. ಮೊನ್ನೆ ಥರನೇ ಯಾವನಾದ್ರೂ ಪೋಸ್ಟರ್ ಗೀಸ್ಟರ್ ಅಂಟಿಸ್ಬಿಟ್ಟವನ. ಏನಪ್ಪ ಮಾಡೋದು? ಏನಾದ್ರು ಪ್ಲಾನ್ ಮಾಡ್ಬೇಕಲ್ಲ. ನನ್ನ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ದಯವಿಟ್ಟು ವಾಟ್? ನೀನ್ ಈ ಏರಿಯಾದಲ್ಲ ಇರೋದು? ಹೌದು. ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ? ಸ್ವಂತ ಮನೆ ತಗೊಳ್ಳೋಷ್ಟು ನಮಗ್ ಶಕ್ತಿ ಇಲ್ಲ. ನೋಡ್ ಖುಷಿ, ನೀವ್ ನನ್ನ ಇಷ್ಟಪಡ್ತಿದ್ದೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವ್ ಇಲ್ಲೆಲ್ಲ ಇರೋದು ನನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಕೇಳಿ. ಹೇಗೂ ನಮ್ದೇ ಫ್ಲಾಟ್ ಇದೆ, ನೀವ್ ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಹೇ ಖುಷಿ, ಆಫೀಸಿಗೆ ತಾನೆ? ಅದು ನಾನು ಆ ಕಡೆನೂ ಹೋಗ್ತಾ ಇದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತೀನಿ, ನೀನು ಹೋಗು. ಹೇಳ್ತಾ ಇದ್ದೀನಲ್ಲ, ನಾನು ಆ ಕಡೆನೂ ಹೋಗ್ತಾ ಇದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ಹೇಳಿದ್ನಲ್ಲ ಫ್ರೆಂಡ್ ಬರ್ತಾರೆ ಅಂತ, ನೀನು ಹೋಗು. ಸರಿ. ರವಿ, ಗ್ಯಾರೇಜಿಗೆ ಬರಲ್ಲ ಅಂತ ಫೋನ್ ಮಾಡಿದ್ದಲ್ಲ, ಯಾಕೋ? ಏ ರವಿ, ಏನಾಯ್ತು? ಯಾಕೋ ಮನ್ಸೇ ಸರಿ ಇಲ್ಲ ಕಣೋ. ಏನಾಯ್ತು? ಇವತ್ತು ಖುಷಿ ಬೆಳಗ್ಗೆ ಬಸ್ ಸ್ಟಾಪಲ್ಲಿ ನಿಂತಿದ್ಲು ಕಣೋ. ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೆದೆ, ಆದರೆ ನನ್ನ ಫ್ರೆಂಡ್ ಬರ್ತಾಳೆ ಅಂತ ನನ್ನೇ ಅವಾಯ್ಡ್ ಮಾಡ್ಬಿಟ್ಲು. ಅವಳು ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ, ಆದರೆ ಇವತ್ತು ಇಷ್ಟೇನಾ? ಇಷ್ಟಕ್ಕೆ ಆಕಾಶ ತಲೆ ಮೇಲೆ ಬಿದ್ದಿರೋರ್ ಥರ ಆಡ್ತಿದ್ಯಾ. ನಾಳೆ ದಿವಸ ಅವಳು ನಿನ್ನ ನಿಜವಾಗ್ಲೂ ಅವಾಯ್ಡ್ ಮಾಡಿದ್ರೆ, ಹೊತ್ತು ಮೀರಿದ್ರೆ ತಿನ್ನೋ ತುತ್ತು ಕೂಡ ವಿಷ ಆಗತ್ತಂತೆ. ಈ ಪ್ರೀತಿನೂ ಹಾಗೆ ಕಣೋ, ಮನಸ್ಸಿಗೆ ಹೇಳ್ಬೇಕು ಅನಿಸ್ದಾಗ್ಲೇ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಕೈ ಜಾರೋಗುತ್ತೆ. ಮೊದ್ಲೇ ಹೆಣ್ಣನ್ನ ಮಾಯೆ ಅಂತಾರೆ. ಈಗ್ಲೂ ನಿನ್ನ ಪ್ರೀತಿನ ಅವಳಿಗೆ ಹೇಳ್ಕೊಳ್ದೆ ಹೋದ್ರೆ ನಿನ್ ಜೀವನದಿಂದನೇ ಮಾಯ ಆಗ್ಬಿಡ್ತಾಳೆ ಕಣೋ. ಇದು ಸೈಬರ್ ಯುಗ, ಕೂತಲ್ಲೇ ಜಗತ್ತನ್ನು ನೋಡೋಂತ ಕಾಲ. ಈ ಫಾಸ್ಟ್ ಜನರೇಷನ್ ಎಂತೋರ್ ಮನ್ಸನ್ನು ಚೇಂಜ್ ಮಾಡ್ಬಿಡುತ್ತೆ. ಅದಕ್ಕೆ ಮಗ ಹೇಳ್ತಾ ಇರೋದು, ನಿನ್ ಹುಡುಗಿ ಮನ್ಸು ಚೇಂಜ್ ಆಗೋದಕ್ಕೆ ಮುಂಚೆ ಹೋಗವಳ ಆಟಲ್ಲಿ ನೀನ್ ಪ್ರೀತಿ ನೀಡು.